ಡ್ರಗ್ಸ್ ಪಾರ್ಟಿಲಿ ಡ್ರಗ್ಸ್ ಸೇವನೆ ಮಾಡಿ ತಗಲಾಕೊಂಡಿರುವಂತಹ ನಟಿ ಹೇಮಾ ಇವತ್ತು ಕೂಡ ಹೈಡ್ರಾಮಾವನ್ನ ಕಂಟಿನ್ಯೂ ಮಾಡಿದ್ಲು. ಆಕೆಯ ಪ್ರಕಾರ ಆಕೆಯ ಬ್ಲಡ್ ಸ್ಯಾಂಪಲ್ಸ್ ಅನ್ನ ಇವತ್ತು ಕಲೆಕ್ಟ್ ಮಾಡಿದ್ದಾರೆ ಅನ್ನೋದು ಆಕೆಯ ವರ್ಷನ್ ಆಗಿತ್ತು. ಬಟ್ ಯಾಕಾಗಿ ಅರೆಸ್ಟ್ ಆದ್ಲು ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಅಂದ್ರೆ ಡೀಟೇಲ್ಸ್ ಬನ್ನಿ ನೋಡ್ಕೊಂಡು ಬರೋಣ. ಕೊನೆಗೂ ವಿಚಾರಣೆಗೆ ಡ್ರಾಮಾ ಕ್ವೀನ್ ಹಾಜರು. ಬುರ್ಕಾ ಹಾಕೊಂಡು ಬಂದ ಹೇಮಾ ಅರೆಸ್ಟ್. ಬೆಂಗಳೂರಿನಲ್ಲಿ ನಡೆದಿದ್ದ ಡ್ರಗ್ ರೇವ್ ಪಾರ್ಟಿಯಲ್ಲಿ ತಗಲಾಕೊಂಡಿರುವ ತೆಲುಗು ನಟಿ ಹೇಮಾಳನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ತಪ್ಪಿಸಿಕೊಂಡು ಓಡಾಡ್ತಿದ್ದ ನಟಿಮಣಿ ಕೊನೆಗೂ ಇವತ್ತು ಸಿಸಿಬಿ ಪೊಲೀಸರ ಮುಂದೆ ಹಾಜರಾಗಿದ್ಲು. ಬುರ್ಕಾ ಧರಿಸಿ ವಿಚಾರಣೆಗೆ ಬಂದ ಹೇಮಾಳನ್ನ ವಿಚಾರಣೆ ಟೈಮ್ನಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ವಿಚಾರಣೆಗೆ ನೋಟಿಸ್ ಕೊಟ್ಟರು ಕ್ಯಾರೆ ಎನ್ನದ ಹೇಮಾ ಇವತ್ತು ಬುರ್ಕಾ ಧರಿಸಿ ಬೆಂಗಳೂರಿನ ಸಿಸಿಬಿ ಕಚೇರಿಗೆ ಆಗಮಿಸಿದ್ಲು. ಸಿಸಿಬಿ ವಿಚಾರಣೆ ವೇಳೆ ಸಮರ್ಪಕ ಉತ್ತರ ನೀಡದೆ ತನಿಖೆಯ ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡಿದ ಆರೋಪದ ಮೇಲೆ ಬಂಧಿಸಲಾಗಿದೆ. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ನಡೆಸಿ ನಾಳೆ ಬೆಳಗ್ಗೆ ಆನೇಕಲ್ನಲ್ಲಿರುವ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುತ್ತೆ. ಎಲೆಕ್ಟ್ರಾನಿಕ್ ಸಿಟಿಯ ಜಿಯಾ ಫಾರ್ಮ್ ಹೌಸ್ನಲ್ಲಿ ನಡೀತಾ ಇದ್ದ ರೇವ್ ಪಾರ್ಟಿ ಮೇಲೆ ಸಿಸಿಬಿ ಪೊಲೀಸರು ದಾಳಿ ಮಾಡಿದ್ರು. ಪಾರ್ಟಿಯಲ್ಲಿ ಸಿಕ್ಕ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡಿದ್ರು. ಈ ಪಾರ್ಟಿಯಲ್ಲಿ ಕೆಲವು ತೆಲುಗು ನಟ ನಟಿಯರು, ಮಾಡೆಲ್ ಸೇರಿದಂತೆ 100ಕ್ಕೂ ಹೆಚ್ಚು ಜನರು ಭಾಗಿಯಾಗಿದ್ರು. ಇದೀಗ ಬೆಂಗಳೂರು ಸಿಸಿಬಿ ಪೊಲೀಸರು ಪಾರ್ಟಿಯಲ್ಲಿ ಭಾಗಿಯಾಗಿದ್ದವರ ವಿಚಾರಣೆ ನಡೆಸುತ್ತಿದ್ದಾರೆ. ಪಾರ್ಟಿಗೆ ನಾನು ಹೋಗೇ ಇಲ್ಲ ಎಂದಿದ್ದ ನಟಿಮಣಿ ಈಗ ಅರೆಸ್ಟ್ ಆಗಿದ್ದಾಳೆ. ತಗಲಾಕೊಂಡ್ರು ಸುಳ್ಳಿನ ಸರಮಾಲೆ ಹೆಣೆದಿದ್ದ ಹೇಮಾ. ಡ್ರಗ್ ಹಾಗೂ ರೇವ್ ಪಾರ್ಟಿ ಆಯೋಜನೆಯಲ್ಲಿ ನಟಿ ಹೇಮಾ ಪ್ರಮುಖ ಪಾತ್ರ ವಹಿಸಿದ್ರು ಎಂಬ ಮಾಹಿತಿ ಇದೆ. ಆದರೆ ತಾವು ಅಲ್ಲಿ ಇರಲಿಲ್ಲ ಎಂಬುದನ್ನು ನಿರೂಪಿಸಲು ಹಲವು ಬಾರಿ ಪೊಲೀಸರನ್ನ ದಿಕ್ಕು ತಪ್ಪಿಸಲು ಪ್ರಯತ್ನಿಸಿದ್ರು. ರೇವ್ ಪಾರ್ಟಿಯಲ್ಲಿ ನಟಿ ಹೇಮಾ ಇದ್ರು ಅಂತ ಪೊಲೀಸರು ಅಧಿಕೃತವಾಗಿ ಹೇಳಿದ ನಂತರವೂ ತಾನು ಮಾತ್ರ ಪಾರ್ಟಿಯಲ್ಲಿ ಇರಲಿಲ್ಲ ಅಂತ ನಾಟಕ ಆಡಿದ್ಲು. ಬಳಿಕ ಬ್ಲಡ್ ಸ್ಯಾಂಪಲ್ ಟೆಸ್ಟ್ಗೆ ಕೊಟ್ಟಾಗ ಪಾಸಿಟಿವ್ ವರದಿ ಬಂದಿತ್ತು. ಟೆಸ್ಟ್ ರಿಪೋರ್ಟ್ನಲ್ಲಿ ತೆಲುಗು ನಟಿ ಹೇಮಾ ಅವರು ಡ್ರಗ್ ಸೇವಿಸಿರುವುದು ದೃಢಪಟ್ಟಿತ್ತು. ಅದಾದ ನಂತರನೂ ನಾನು ಹೆದರಲ್ಲ ಅಂತ ವಿಡಿಯೋ ಹರಿಬಿಟ್ಟಿದ್ಲು. ನೋಟಿಸ್ ಕೊಟ್ಟಾಗ ಹುಷಾರಿಲ್ಲ ಅಂತ 1 ವಾರ ಟೈಮ್ ತಗೊಂಡಿದ್ಲು. ಅಂದಹಾಗೆ ಇವತ್ತು ಮಾಧ್ಯಮಗಳ ಮುಂದೆ ಕೂಗಾಡಿ ಡ್ರಾಮಾ ಮಾಡಿದ್ಲು. ಒಟ್ನಲ್ಲಿ ಡ್ರಗ್ ಕೇಸ್ನಲ್ಲಿ ನಟಿಮಣಿ ಲಾಕ್ ಆಗಿದ್ದಾಳೆ. ಮುಖ ತೋರಿಸಿದ್ರೆ ಮರ್ಯಾದೆ ಮಣ್ಣು ಪಾಲಾಗುತ್ತೆ ಅಂತ ಇವತ್ತು ಬುರ್ಕಾ ಹಾಕೊಂಡು ವಿಚಾರಣೆಗೆ ಹಾಜರಾಗಿ ನಖರಾ ಮಾಡಿ ಅರೆಸ್ಟ್ ಆಗಿದ್ದಾಳೆ. ನಾಗೇಶ್ ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.